ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಅಂತ ರೆಡಿ ಆಗಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಪಟ್ಟಕ್ಕೇರೋದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ರಾಜೀನಾಮೆಗೆ ಸಿದ್ದು ರೆಡಿ ಆಗಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂದಿದ್ರು. ಅದರಂತೆ ರಾತ್ರಿ ಸಿದ್ದರಾಮಯ್ಯ ಜೊತೆ ಆಪ್ತ ಸಚಿವರು ಮಾತುಕತೆ ನಡೆಸಿದ್ರು. ಆಪ್ತ ಸಚಿವರಿಂದ ಸಿದ್ದು ಮನವೊಲಿಕೆಗೆ ಕೊನೆ ಕ್ಷಣದ ಕಸರತ್ತು ಕೂಡ ನಡೆದು ಹೋಗಿದೆ. ಈಗಲೇ ರಾಜೀನಾಮೆ ಕೊಡಬೇಡಿ ಅಂತ ಆಪ್ತ ಸಚಿವರು ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯ ಹೂ ಅಂದಿಲ್ಲ. ಅದಕ್ಕೆ ಇನ್ನು 3 ತಿಂಗಳು ರಾಜೀನಾಮೆ ಕೊಡಬೇಡಿ ಅಂತ ಆಪ್ತ ಸಚಿವರು ಎಷ್ಟೇ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಕೇಳಿಲ್ಲ. ಹೈಕಮಾಂಡ್ ಬಳಿ 3 ತಿಂಗಳ ಸಮಯ ಕೇಳಿ ಅಂತ ಆಪ್ತ ಸಚಿವರು ಹೇಳಿದ್ರಂತೆ ಸಿದ್ದರಾಮಯ್ಯ ಅವ್ರಿಗೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಒಪ್ಪಿಲ್ಲ ಸಿಎಂ ಸಿದ್ದರಾಮಯ್ಯ. ರಾಜೀನಾಮೆ ಕೊಡೋದಕ್ಕೆ ರೆಡಿ ಅಂದಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂತ ವರಿಷ್ಠರಿಗೆ ಹೇಳಿ ಬಂದಿದ್ದೇನೆ. 28ಕ್ಕೆ ಡಿಸಿಷನ್ ತಿಳಿಸ್ತೀನಿ ಅಂದಿದ್ದೀನಿ. ಹೈಕಮಾಂಡ್ಗೆ ಮಾತು ಕೊಟ್ಟಂತೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಾನೆ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವರಿಗೆ ಹೇಳಿರೋದು. ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿಯಲ್ಲ. ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡ್ಕೊಳ್ತಿದ್ದಾರೆ. ರಾಜೀನಾಮೆ ನೀಡೋಕೆ ಮಾನಸಿಕವಾಗಿ ನಾನು ಸಿದ್ಧನಾಗಿದ್ದೇನೆ. ಹಾಗಾಗಿ ರಾಜೀನಾಮೆ ಕೊಡ್ತೀನಿ. ನಾಳೆ ರಾಜಭವನಕ್ಕೆ ತೆರಳಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಿನ್ನೆ ರಾತ್ರಿ ನಡೆದಂತ ಮಾತುಕತೆಯ ಸಂದರ್ಭದಲ್ಲಿ ತಮ್ಮ ಆಪ್ತರ ಸಚಿವರ ಬಳಿ ಹೇಳಿದ್ರಂತೆ. ಅದರಂತೆ ಇವತ್ತು ಲೋಕಭವನಕ್ಕೆ ತೆರಳಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲಿದ್ದಾರೆ. ಸದ್ಯ ರಾಜೀನಾಮೆಯ ನಿರ್ಧಾರದಿಂದ ಸಿದ್ದರಾಮಯ್ಯನವರು ಹಿಂದೆ ಸರಿತಾರಾ ಅಂದ್ರೆ ಇಲ್ಲ. ಅವರ ಆಪ್ತ ಸಚಿವರು ಕೂಡ 3 ತಿಂಗಳು ವೆಯ್ಟ್ ಮಾಡಿ 3 ತಿಂಗಳು ಸಮಯ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ಅದಕ್ಕೆ ನೋ ಅಂದಿದ್ದಾರೆ. ವರಿಷ್ಠರ ಬಳಿ ನಾನು ರಾಜೀನಾಮೆ ಕೊಡ್ತೀನಿ ಅಂತಾನೆ ಹೇಳಿ ಬಂದಿದ್ದೀನಿ. ಸೊ ರಾಜೀನಾಮೆ ಕೊಡೋದು ಗ್ಯಾರಂಟಿ ಅಂತ ಹೇಳಿದ್ರಂತೆ. ಅದರಂತೆ ಇವತ್ತು ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಸಿದ್ದರಾಮಯ್ಯನವರು. ಈ ಹಿಂದೆನೂ ಕೂಡ ಮಾಧ್ಯಮದವ್ರು ಕೇಳಿದಾಗ್ಲೂ ಅದನ್ನೇ ಹೇಳ್ತಾ ಇದ್ರು. ಏನ್ ಸರ್ ಪವರ್ ಶೇರಿಂಗ್ ಒಪ್ಪಂದ ಆಗಿದೆಯಂತೆ, ನೀವು ರಾಜೀನಾಮೆ ಕೊಡಬೇಕಾಗುತ್ತಂತೆ, ಡಿಕೆ ಸಿಎಂ ಆಗ್ತಾರಂತೆ ಅಂತೆಲ್ಲ ಕೇಳಿದಾಗ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ.